ಬಿಸಿ ಚಪಾತಿ ಒಳಗೆ ತಯಾರಾಗಿರ್ಬೇಕು, ಒಂದು ಚಿಪ್ಪು ಬಾಳೆಹಣ್ಣು ಅಂಗಡಿಯಿಂದ ಬರಬೇಕು. ಅಪ್ಪ ಅವ್ರ ಕಣ್ಣು ಮುಚ್ಚಿ ಅಂತ ಕುಂತಿರ್ಬೇಕಲ್ಲಿ ಒಳಗೆ. ಏನು ಜ್ಞಾನದ ಮಾತುಗಳವು. ನಾವು ಒಳಗೆ ಹೋಗೋದ್ರೊಳಗಾಗಿನ ಅಡಿಗೆ ಮೇಲೆ ಕುಣಿಸ್ಕೊಂಡು ಅವ್ವ ಬಿಸಿ ಚಪಾತಿಯನ್ನ ಮಾಡಿ ನಮಗೆ ಉಣಬಡಿಸಿ ಆಮೇಲೆ ಅಪ್ಪ ಅವ್ರ ಹತ್ರ ಕಳಿಸ್ಬೇಕು. ಜ್ಞಾನದ ಮಾತುಗಳನ್ನು ಕೇಳೋದು, ಆಧ್ಯಾತ್ಮದ ಜ್ಞಾನಗಳನ್ನು ಮಾತಾಡೋದು. ಸುಮಾರು 40 ವರ್ಷದ ಹಿಂದೆ, ಅದಕ್ಕಿಂತಲೂ ಪೂರ್ವದಲ್ಲಿ ಪರಮ ಪೂಜ್ಯ ರಾಮಚಂದ್ರಣ್ಣಪ್ಪ ಅಪ್ಪ ಅವರ ತಂದೆಯವರು ನೂರಾರು ಮಠಾಧೀಶರನ್ನ ಕೊಟ್ಟಂತ ದಿವ್ಯ ಸಂಪ್ರದಾಯ. ಅಪ್ಪ ಅವರ ತಂದೆಯವರು ಸಕಲ ಶಾಸ್ತ್ರ ಪಾಂಡಿತ್ಯವನ್ನು ಪಡೆದಂಥವ್ರು. 6 ಶಾಸ್ತ್ರಗಳ ಸಾರವನ್ನ ಅಥವಾ 10 ಉಪನಿಷತ್ತುಗಳ ಸಾರವನ್ನ ಇದು ವಿಚಾರ ಚಂದ್ರೋದಯ ಗ್ರಂಥವನ್ನ ಹೃದ್ಗತವನ್ನು ಮಾಡಿಕೊಂಡು ಮನೆಯಲ್ಲಿ ಕುಂತು ಅಂದ್ರೆ ಪೇಟವನ್ನು ಸುತ್ತಾ ಇದ್ದ ಅಪ್ಪ ಅವರ ತಂದೆಯವರು. ಯಾವ ಮಹಾತ್ಮರು ಕೂಡ ಅವರ ಮನೆಗೆ ಹೋದ ತಕ್ಷಣದಲ್ಲಿ ನಡಗಬೇಕು, ಕೈ ಕಾಲು ತಣ್ಣಗಾಗಬೇಕು. ಯಾಕೆ ಅಂತ ಕೇಳ್ತಾದ್ರೆ, ಗಣಿತ ಮೇಷ್ಟ್ರನ್ನ ನೋಡಿದ ತಕ್ಷಣದಲ್ಲಿ ಮಕ್ಕಳ ಕಾಲು ಕೈ ಹೆಂಗೆ ತಣ್ಣಗಾಗ್ತಾವೋ ಹಂಗ ಈ ಪರಮ ಪೂಜ್ಯರು ಏನು ಪ್ರಶ್ನೆ ಮಾಡಬಹುದು ಅಧ್ಯಾತ್ಮದ ಬಗ್ಗೆ ಅಂತಂದೇಳಿ ಮಹಾತ್ಮರು ಕೂಡ ಹೆದರ್ತಾ ಇದ್ರು. ಅಂತಹ ದಿವ್ಯ ವಿದ್ಯೆಯನ್ನು ಪಡೆದಿರ್ತಕ್ಕಂಥ ಅಪ್ಪ ಅವರ ಮಕ್ಕರಾಗಿ ಶ್ರೀ ರಾಮಚಂದ್ರಣ್ಣ ಅಪ್ಪ ಅವರು ನಮ್ಮ ನಾಡಿನ ಅನೇಕ ಗುರುಗಳಿಗೆ ಪರಮ ಪ್ರಿಯರು. ಒಂದು ಮಾತು ನಿಮಗೆ ಹೇಳಬೇಕಂದ್ರೆ, ಈಗ ಅವರು ವಿಮಾನದಲ್ಲಿ ಹೋಗಿ ಹರಿದ್ವಾರದಲ್ಲಿ ಭಾಗವಹಿಸಬೇಕಾಗಿತ್ತು. ಆದಿಚುಂಚನೆಯ ಜಗದ್ಗುರುಗಳು, ಯಾಕೆ ಹೋಗ್ತೀರಿ ಕಾರ್ನಲ್ಲಿ, 100, 300, 400 ಕಿಲೋಮೀಟರ್ ಹೋಗ್ತೀರಿ, ನಮ್ಮ ಜೊತೆಗೆ ಹರಿದ್ವಾರಕ್ಕೆ ಹೋಗೋಣ, ಫ್ಲೈಟಿಗೆ ಬುಕ್ ಮಾಡಿಸಿದ್ದೇವೆ, ನೀವು ಆರಾಮಾಗಿ ಅಲ್ಲಿದ್ದು ಆ ಪವಿತ್ರ ಸ್ನಾನ ದರ್ಶನ ಮಾಡ್ಕೊಂಡು ನಮ್ಮ ಜೊತೆಗೆ ಬರಲಿ ಅಂತಂದು ಹೇಳಿ ಆದಿಚುಂಚನೆ ಜಗದ್ಗುರು ಅವ್ರನ್ನ ಬಿಡಕ್ಕೆ ತಯಾರಿಲ್ಲ. ನಿನ್ನೆ ನಮ್ಮ JDS ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ರಾಮನಗೌಡರು ಅಪ್ಪರ, ಯಾರಾದ್ರೂ ಗುರುಗಳು ಬರೋರಿದ್ರೆ ನಾನು ಕಾರ್ ಕೊಡ್ತೀನಿ, ಎಲ್ಲಿಗಾದ್ರೂ ಕಳಿಸ್ರಿ, ಆ ಕಾರ್ ನಿಮ್ಮಲ್ಲೇ ಇರಲಿ ಅಂತ ಹೇಳಿ 1 ವಾರದಿಂದ ಅವ್ರು ಬಿಟ್ಟಿದ್ರು. ಒಂದು ಕಾರನ್ನ, ಆ ಇನೋವಾ ಕಾರನ್ನ ಕಳಿಸಿದ್ವಿ ಅಪ್ಪವರಿಗೆ. ಅಪ್ಪರೇ, ಬಹಳ ನಿಮಗೆ ತೊಂದರೆ ಆಗದಂಗೆ ನೀವು ಇಲ್ಲಿ ಮುಟ್ತೀರಿ ಅಂತ ಹೇಳಿ ಕಳಿಸ್ಕೊಟ್ವಿ. ರಾತ್ರಿ 1 ಗಂಟೆಗೆ ಅಲ್ಲಿಂದ ಚುಂಚನಿಗೆ, ಆದಿಚುಂಚನೆಯಿಂದ ಜಗದ್ಗುರುಗಳು ಕರೆದ್ರೂ ಸಹ ಹೋಗದೆ ಈ ಒಂದು ಸಣ್ಣ ಮಠಕ್ಕೆ, ಈ ಸಣ್ಣದೊಂದು ಗ್ರಾಮಕ್ಕೆ ಅಷ್ಟು ದೂರದಿಂದ ಪ್ರಯಾಣ ಮಾಡಿ ಬಂದು ಪ್ರವಚನವನ್ನು ಮಾಡ್ತಕ್ಕಂಥ ಸಂದರ್ಭದೊಳಗೆ ನಮಗೆ ಕಣ್ಣೀರಲ್ಲಿ ನೀರು ಬರ್ತಾ ಇದ್ರು. ಮತ್ತು ಅಪ್ಪ ಅವರು ನಮಗೊಂದು ತುತ್ತನ್ನು ಉಣಿಸಿದ್ರು. ಅವರ ತಾಯಿಯವರ ಆ ಏನಿದೆಯಲ್ಲ ಆ ಮಮತಾ ಗುಣ, ಅವರು ನೀಡಿದಂಥ ಅನ್ನ, ಆ ನೀಡಿದಂಥ ಅನ್ನ ಐತಲ್ಲ, ಅನ್ನದ ಜೊತೆಗೆ ಅಪ್ಪ ಅವರು ಕೊಟ್ಟಂತ ಜ್ಞಾನದ ಮಾತುಗಳು ಕೂಡ ನಮ್ಮಲ್ಲೆಲ್ಲ ಅನೇಕ, ನಮ್ಮ ನಾಡಿನ ಅನೇಕ ಪೂಜ್ಯರಲ್ಲಿ ಕೂಡ ಮಠಾಧೀಶರು ಅವರು ಬರ್ತಾರ ಅಂತಂದ್ರೆ ಎದ್ದು ನಿಂತು ಅವ್ರನ್ನ ಸ್ವಾಗತ ಮಾಡಿಕೊಂಡು ಅವರಿಗೆ ನಮಸ್ಕಾರವನ್ನು ಮಾಡಿ, ನೀವು ಕೊಟ್ಟಂತ ವಿದ್ಯೆಯಿಂದಲೇ ನಾವು ಅಧ್ಯಾತ್ಮ ವಿದ್ಯೆಯನ್ನು ಪಡೆದು ಶಾಂತರಾಗಿದ್ದೇವೆ ಅಂತ ಇವತ್ತು ಅನೇಕ ಪೂಜ್ಯರು ಹೇಳಿದಂತೆ ನಮ್ಮ ನಾಡಿನಲ್ಲಿ ಅನೇಕ ಕೋಟಿ ಮಠಗಳ ಒಡೆಯರಾಗಿರ್ತಕ್ಕಂಥವ್ರು ಸಹ ಅಪ್ಪ ಅವರ ವಿದ್ಯೆಗೆ ತಲೆಬಾಗಿ, ನೀವೆಲ್ಲಿಗೆ ಹೋಗ್ಬೇಡಿ, ಜೊತೆಗಿರಿ, ಡೆಲ್ಲಿಗೆ ಹೋದ್ರೆ ಡೆಲ್ಲಿಗೆ ಬರ್ರಿ, ನೀವು ಯಾವಾಗಲೂ ನಮ್ಮ ಜೊತೆಗಿರಿ, ನಿಮ್ಮ ಅಧ್ಯಾತ್ಮದ ಭಂಡಾರ ಇದೆ ಅಂತ ಹೇಳಿ ಆದಿಚುಂಚನೆಯ ಗುರುಗಳು ಅನೇಕ ಪೂಜ್ಯರನ್ನು ಬಿಡದ ಹಾಗೆ ತಮ್ಮ ಜೊತೆಗೆ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಆದ್ರೂ ಕೂಡ ಅಪ್ಪ ಅವರು ನಮ್ಮ ಮೇಲೆ ಒಂದು ಮಮಕಾರವನ್ನು ಇಟ್ಟು, ಶಂಕರಾನಂದ ಸ್ವಾಮಿಗಳು ಸುಮಾರು 40-50 ವರ್ಷದಿಂದ ನಾವು ಬಲ್ಲೆವು, ಹಾಗಾಗಿ ಆ ಕಾರ್ಯಕ್ರಮವನ್ನು ಬಿಡಬಾರದಂತೆ ಇಲ್ಲಿ ಬಂದು ಆಶೀರ್ವಚನವನ್ನು ಮಾಡಿದರೆ, ಅಂತಹ ಪರಮ ಪೂಜ್ಯರ ಆಶೀರ್ವಚನವನ್ನು ನೀವು ಕೇಳ್ಕೊಂತಿದ್ರಿಲ್ಲ, ನಿಮ್ಮಲ್ಲಿ ಏನೋ ಒಂದು ಚಮತ್ಕಾರ ಆಗಿದೆ, ನೀವು ಕೂಡ ಅದರ ಅಧ್ಯಾತ್ಮ ರುಚಿಗೆ ಬಂದ್ರಿ ಅಂತ ನಾವು ಭಾವಿಸಿದ್ವಿ. ಯಾಕಂದ್ರೆ ಇದೇ ಕಾರ್ಯಕ್ರಮ ನಾವು ಹಗಲಿಟ್ಟಿದ್ರೆ ನೀವೆಲ್ಲ ಪಿ ಕೊಡ್ಸೋದು ಅಥವಾ ಆ ಉಸಿರು ಬಿಡಿ ಅಂತ ಹೇಳ್ತಾರಲ್ಲ ಅದನ್ನ ಕೊಡ್ಸಕ್ ಹೋಗೋದು, ಮಕ್ಕಳನ್ನ ಇಷ್ಟೊತ್ತಿಗೆ ಜಾತ್ರೆ ಮಾಡಕ್ ಹೋಗ್ಬಿಡ್ತಿದ್ರಿ. ಅದು ರಾತ್ರಿ ಹೊತ್ತಾಗಿರೋದ್ರಿಂದ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಶಾಂತ ರೀತಿಯಿಂದ ಅಧ್ಯಾತ್ಮದ ಸೊಗಡನ್ನ ಕೇಳಿದಿರಿ. ಉತ್ತರ ಕರ್ನಾಟಕದಲ್ಲಿ 4-5 ತಾಸು ಕಾರ್ಯಕ್ರಮ ನಡೆಯಿತು. ಒಂದೇ ವಿಷಯದ ಮೇಲೆ 10 ನಿಮಿಷ ಅನೇಕ ಪೂಜ್ಯರು ಮಾತಾಡ್ತಾರೆ. ಇವತ್ತು ಬಹಳ ಜನ ಕೊಟ್ಟಿಲ್ಲ ವಿಷಯವನ್ನ. ಮಾತೋಶ್ರೀ ತಾಯಿಯವರಾಗ್ಲಿ ಮತ್ತು ನಮ್ಮ ಗದಗಿನ ಅಜ್ಜವರಾಗ್ಲಿ
ಮತ್ತು ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಐರಣಿಯ ಪರಮ ಪೂಜ್ಯರ ಮಾನಸ ಪುತ್ರರಾಗಿರ್ತಕ್ಕಂಥ ಚಿದ್ಘನಾನಂದಪ್ಪ ಅವರಾಗಲಿ ಬಹಳ ಮಾತಾಡಲಿಲ್ಲ. ಯಾಕೆ? ಎರಡು ವಿದ್ವನ್ಮಣಿಗಳು ಅದಾವ ಇಲ್ಲಿ. ಅಲ್ಲಿ ಬಹಳ ನಾವು ಸಮಯದ ಮೇಲೆ ಇರಬೇಕು. ಒಂದು ಸ್ವಲ್ಪದರಲ್ಲಿ ಅವರು ಇವತ್ತು ಪ್ರವಚನ ಕಾರ್ಯಕ್ರಮ ಮುಗಿಸಿದ್ದಾರೆ. ಇನ್ನೊಂದು ನಮಗೆ ಆಶ್ರಯವನ್ನು ಕೊಟ್ಟು ವಿದ್ಯೆಯನ್ನು ಕೊಟ್ಟಿರ್ತಕ್ಕಂತಹ ಪೀಠ ಅದು ವಿಜಯಪುರದ ಷಣ್ಮುಖಾರೂಢ ಮಠ. ಆ ಗೋಳು ಗುಂಬಡದ ಎದುರಿಗೆ ಬರುತ್ತದೆ. ಭವ್ಯವಾಗಿರ್ತಕ್ಕಂಥದ್ದು ಆ ಭಾಗದಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಎರಡೂ ಭಕ್ತರನ್ನ ಬೆಸೆತಕ್ಕಂಥ ಶಕ್ತಿ ಉಳ್ಳದ್ದು ಯಾವುದು ಅಂದ್ರೆ ವಿಜಯಪುರದಲ್ಲಿರುತ್ತೆ. ವಿಜಾಪುರ ಅಂತಿದ್ರಿ ನೀವೆಲ್ಲರೂ. ಅಂತಹ ಮಠದಲ್ಲಿ ಕೂಡ ನಾವು ಅನೇಕ ವರ್ಷಗಳ ಪರ್ಯಂತರವಾಗಿ ಮೊದಲಿನ ಅಭಿನವ ಶಿವಪುತ್ರಪ್ಪ ಅವರು ಮಗನಂತೆ ನಮ್ಮನ್ನು ಬೆಳೆಸಿ ವಿದ್ಯೆಯನ್ನು ಕೊಟ್ಟು ಬೆಳೆದಂತಹ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಅದೇ ಮೂರ್ತಿಯನ್ನ ನೋಡಿದಂತೆ ಅನಿಸ್ತಾ ಇದೆ. ಅಂತಹ ಅದೇ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಅಭಿನವ ಸಿದ್ಧಾರೂಢಪ್ಪ ಅವರು ಸಂಘ ಬಂದಿದ್ದಾರೆ. ಅವರ ಪವಿತ್ರ ಚರಣಗಳಿಗೂ ಸಹ ನಮಸ್ಕರಿಸಿ, ಈಗಾಗಲೇ ಈ ವೇದಿಕೆ ಮೇಲೆ ಬಹಳ ಜನ ಕೂತಿದ್ದೀರಿ. ಇಲ್ಲೆಲ್ಲ ಎಲ್ಲರ ಬಗ್ಗೆನೂ ಕೂಡ ನಾವು ಹೇಳಕ್ ಹೋದ್ರೆ ಬಹಳ ಹೊತ್ತಾಗ್ತತಿ. ಪಕ್ಕದಲ್ಲೇ ಕುಂದಿರ್ತಕ್ಕಂಥ ನಮ್ಮ ಅಜ್ಜವರು ಬಸವಜ್ಜವರು ಅಂತಂದು ಆಗಲೇ ಹೇಳಿದ್ರ, ನಮ್ಮ ರಾಮಚಂದ್ರಪ್ಪನವ್ರು ಹೇಳಿದ್ರು, ರಾಮಚಂದ್ರಪ್ಪ ಅಪ್ಪ ಅವ್ರು ಹೇಳಿದ್ರಲ್ಲ, ಮತ್ತೆ ನಮ್ಮ ಸಚ್ಚಿದಾನಂದ ಸ್ವಾಮಿಗಳು ಸಹ ಹೇಳಿದ್ರಲ್ಲ, ಆ ಮಾತು ಶತಸಿದ್ಧ ಇದೆ. ನೋಡಲಿಕ್ಕೆ ಸಾಧಾರಣವಾಗಿ ಕಾಣ್ತಾ ಇದ್ದಾರೆ, ಯಾವ ಆಡಂಬರವೂ ಇಲ್ಲ, ಕಾಲಿಗೆ ಚಪ್ಪಲ್ಲ ಹಾಕಲ್ಲ, ಒಳ್ಳೆಯ ಬಟ್ಟೆಯನ್ನು ಹಾಕಲ್ಲ, ಒಳ್ಳೆಯ ಹಾಸಿಗೆಯಲ್ಲಿ ಮಲಗೋದಿಲ್ಲ, ಒಳ್ಳೆಯ ಕಾರಿನಲ್ಲಿ ಓಡಾಡಲಿಲ್ಲ, ಒಳ್ಳೆಯ ಮನೆಯಲ್ಲಿ ಕೂಡ ಇರಲಿಲ್ಲ. ಆದರೂ ಕೂಡ ಕೋಟ್ಯಾಧಿಪತಿ, ಆದರೂ ಕೂಡ ಲಕ್ಷಾಧಿಪತಿ, ಎಲ್ಲ ಇದ್ರೂ ಕೂಡ ಯಾಕೆ ಯಾತಕ್ಕೋಸ್ಕರವಾಗಿ ಇಡೀ ಜೀವನವನ್ನೇ ಅವರ ಜೀವನವನ್ನೇ ಮಂದಿರಗಳ ನಿರ್ಮಾಣ ಮಾಡ್ಲಿಕ್ಕೋಸ್ಕರ ಇಟ್ಟಿದ್ದಾರೆ. ಮದರ್ಥಮಭಿ ಕರ್ಮಾಣಿ ಕುರ್ವನ್ ಸಿದ್ಧಿ ಮವಾಪ್ಸುತಿ ಅಂತ ಹೇಳ್ತಾರೆ ಭಗವಂತ. ನಿನಗೆ ಜ್ಞಾನ ಪಡೆಯೋದಾಗ್ಲಿಲ್ಲದ್ರೆ ಮತ್ತೊಂದು ಏನಾದ್ರೂ ಕೂಡ ಮಾಡು ಅಂತ ಬಂದಾಗ ನನ್ನ ಕೆಲಸವನ್ನು ಮಾಡು, ನೀನು ಸಿದ್ಧಿಯನ್ನು ಪಡಿತಿ ಅಂತ ಭಗವಂತ ಹೇಳಿದನ. ಆಗ ಭಗವಂತ ಮದರ್ಥಮಭಿ ಕರ್ಮಾಣಿ ಅಂದ್ರೆ ಭಗವಂತನ ಕೆಲಸ ಆಗ್ತಕ್ಕಂಥದ್ದು ಯಾವುದು ಅಂದ್ರೆ ದೇವ ಮಂದಿರಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಅಂತಹ ಶಿಲಾ ಮಂದಿರಗಳನ್ನ ನಿರ್ಮಾಣವನ್ನು ಮಾಡಲಿಕ್ಕೆ ಈ ಕ್ಷೇತ್ರಕ್ಕೆ ಬಂದಿರೋದನ್ನು ನೋಡಿದರೆ ಬಹಳ ಸಂತೋಷ ಆಗ್ತದೆ. ಸುಮಾರು ಇದು 5ನೇ ದೇವಸ್ಥಾನ. 5ನೇ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಇಲ್ಲಿ ಬಂದಾಗ ಫೋನಲ್ಲಿ ದೂರವಾಣಿ ಮುಖಾಂತರ ಮಾತಾಡಿದ್ರು. ಸುಮಾರು ಒಂದು ಭವ್ಯವಾಗಿರ್ತಕ್ಕಂಥ ಮಂದಿರಗಳನ್ನು ನಿಮ್ಮ ಮಠದಲ್ಲಿ ನಾನು ಕಟ್ಟಿಸ್ಕೊಡ್ತೀನಿ ಅಂತಂದಾಗ ಶತಮಾನೋತ್ಸವ ಆಚರಣೆಯನ್ನು ನಾವು ಆಚರಣೆ ಮಾಡಬೇಕು ಅಂತ ನಾವು ಹೊರಗೆ ಭಕ್ತರ ಮಧ್ಯದಲ್ಲಿ ಹೋಗ್ಬೇಕು ಅಂತ ನಾವು ಹೊರಟಾಗ ಅಜ್ಜವರು ಬಂದು ನಿಮ್ಮ ಮಠದೊಳಗೆ ಎಂತಹ ಮಂದಿರಗಳನ್ನು ನೀವು ಅಪೇಕ್ಷೆ ಪಡ್ತೀರ ಅಂತ ಮಂದಿರವನ್ನು ಕಟ್ಟಿಸ್ತೇವೆ ಅಂದ್ರು. ಎಷ್ಟು ಖುಷಿ ಆಗಲಿಕ್ಕಿಲ್ಲ. ಕಾಕತಾಳೀಯವಂತೆ ಸಿದ್ಧಾರೂಢರೇ ಬಂದರನಪ್ಪ ಈ ರೀತಿಯಲ್ಲಿ ಅಂತ ನಮಗೆ ಅನಿಸ್ತು. ಯಾಕೆ ನೀವೇನು ಕೋಟ್ಯಾಧಿಪತಿಗಳು ಅಥವಾ ಏನು ಅಂತ ನಾವು ಫೋನ್ನಲ್ಲಿ ಕೇಳಿದ್ವಿ. ಮಾರನೇ ದಿನವೇ ಅವರ ಚೆಕ್ ಬುಕ್ಗಳನ್ನು ಪಾಸ್ಬುಕ್ಗಳನ್ನು ತೆಗೆದುಕೊಂಡು ಬಂದು ತೋರಿಸ್ತಾರೆ. ನಮಗೆ ಆಶ್ಚರ್ಯ ಆಯ್ತು. ಅಷ್ಟೆಲ್ಲ ದುಡ್ಡುಗಳನ್ನು ನೀವು ಹೇಗೆ ಮಾಡ್ತಿದ್ದ ಮತ್ತೆ ಏನು ಅಂತೆಲ್ಲ ಕೇಳಿದಾಗ ಆಶ್ಚರ್ಯ ಆಯ್ತು ನಮಗೆ. ಅವ್ರು ಈಗಾಗಲೇ ನಮ್ಮ ಮಠದಲ್ಲಿ 3 ಮಂದಿರಗಳನ್ನ 3 ಗರ್ಭಗುಡಿಗಳಂತ ಮಂದಿರಗಳ ನಿರ್ಮಾಣ ಮಾಡ್ತಾ ಇದ್ದಾರೆ. ಈಗಾಗಲೇ ಪಾಯವನ್ನು ತುಂಬಿದ್ದಾರೆ ಅಂತ ಸರಳ ರೀತಿಯಲ್ಲಿ ಇರ್ತಕ್ಕಂಥವ್ರು ಕೆಳಗಡೆ ಕೂತಿದ್ರು. ನೀವು ಅಲ್ಲೇ ಬಿಟ್ಟಿದ್ರೆ ಅಲ್ಲೇ ಇರ್ತಿದ್ರು. ನಾವು ನಿನ್ನಿನ ದಿವಸ ನಿಮ್ಮ ಜೊತೆಗಿದ್ವಿ. ನಾವು ನಿನ್ನೆ ನಿಮ್ಮ ಜೊತೆಗೆ ಕುಂತಿದ್ವಿ. ನಾವು ಅಲ್ಲಿ ಕುಂತಾಗೂ ಖುಷಿಯಾಗಿದ್ವಿ. ನಾವು ಯಾಕೆ ಖುಷಿಯಾಗಿದ್ವಿ ಅಂದ್ರೆ ಈ ವೇದಿಕೆ ಬಹಳ ಚಂದ ಕಾಣೋದು, ಅಪ್ಪುಗಳು ಬಹಳ ಚಂದ ಕಾಣೋರು, ಚಿದ್ಘನಾನಂದ ಅಪ್ಪುಗಳು. ಆಮೇಲೆ ಎಲ್ಲಾ ಪೂಜ್ಯರು ಎಲ್ಲಿ ಕೈಲಾಸದಲ್ಲಿ ಕುಂತವ್ರನ್ನ ಕಾಣೋದು. ಇವತ್ತು ಅಲ್ಲೇ ಕುಂದಿರ್ಬೇಕು ಅನ್ನೋದಿತ್ತು. ಆದ್ರೆ ಅಪ್ಪುಗಳು ಬಂದು ಆಜ್ಞೆ ಮಾಡಾಕತ್ತಿದ್ರು. ನಮ್ಮ ಸಚ್ಚಿದಾನಂದ ಅಪ್ಪುಗಳು ಮತ್ತೆ ನಮ್ಮ ಅಭಿನವ ಸಿದ್ಧಾರೂಢ ಅಪ್ಪುಗಳು, ನೀವು ಬರಲೇಬೇಕು ಮೇಲೆ. ಇನ್ನೊಂದು ಮಾತು, ನಮ್ಮ ಮುಷಪ್ನವರು ಏನೋ ಚರಿತ್ರೆಯನ್ನು ಬರೆದ್ರಲ್ಲ, 56 ಅಧ್ಯಾಯಗಳ ಸಾರಾಂಶವನ್ನ ಗ್ರಂಥದಲ್ಲಿ ರಚನೆ ಮಾಡಿ ಬರೆದ್ರಲ್ಲ, ಅವರೊಂದು ಮಾತು ಹೇಳಿದ್ರು ನಮಗೆ, ನೀವೇನಾದ್ರೂ ವೇದಿಕೆಗೆ ಬರಲಿಲ್ಲ ಅಂದ್ರೆ ಪರ ನಾನು ಅಲ್ಲಿಂದಲೇ ಹೋಗೇ ಬಿಡ್ತೇನೆ ಅಂತ ಹೇಳಿದ್ರು ಅವರು. ಬ್ಯಾಡ್, ಹೆಂಗೆ ಮಾಡಬೇಡ್ರಿ, ನಾವು ವೇದಿಕೆಯಲ್ಲಿ ಬರ್ತೇವೆ ಅಂತ ಇದ್ವಿ. ವೇದಿಕೆಯಲ್ಲಿ ಬಂದು ಒಂದು ಕಡೆಯಲ್ಲಿ ಕುಂದಿರ್ಬೇಕು ಅಂತ ಮಾಡಿದ್ವಿ. ಯಾಕಂದ್ರೆ ಕುರ್ಚಿ ಹೆಸರು ಒಂದು ಜನ ಬಡದಾಡ್ತಾ ಇದ್ದೀವಿ. ನಾನೆತ್ರ ಅಂತ ಜಗತ್ತು ಬಡದಾಡ್ತಾ ಇದೆ. ನಾನು ಭಕ್ತರ ಮಧ್ಯದಲ್ಲಿ ಕುಂದಿರ್ಬೇಕು ಅಂತ ಮಾಡಿದ್ರೆ ಅಪ್ಪ ಅವ್ರು ಹೀಗೆ ಆಜ್ಞೆ ಮಾಡ್ತಾರಲ್ಲ. ನಮ್ಮ ಮುಷಪ್ನವರು ಕೂಡ ಇಲ್ಲ, ಅಪ್ಪಳು ನೀವು ಅಲ್ಲಿ ಮೇಲೆ ಕುಂದ್ರಿಲ್ಲ, ನಮಗೆ ಅಲ್ಲಿ ಕುಂತಷ್ಟು ಖುಷಿ ಇಲ್ಲಿ ಆಗೋದಿಲ್ಲ ಅಂತ ನಾವು ಅಪ್ಪಗಳಿಗೆ ಹೇಳಿದ್ವಿ. ಆದ್ರೆ ಅಪ್ಪಗಳು ಇಲ್ಲ, ನಿಮ್ಮ ಷಷ್ಠಿ ಇದೆ, ಮತ್ತೆ ನಮ್ಮ ಸಚ್ಚಿದಾನಂದ ಸ್ವಾಮಿಗಳು ಇಲ್ಲ, ನಿಮ್ಮ ಕಿರೀಟ ಪೂಜೆ ಆಗ್ಬೇಕು.
ಅಪ್ಪಳ ಕಡೆಯಿಂದಲೇ ಕಿರೀಟ ನಿಮ್ಗೆ ಹಾಕ್ಸ್ಬೇಕು. ಇವತ್ತು ಅಪ್ಪ ಅವರು ಷಷ್ಠಿ ಮುಖಾಂತರವಾಗಿ ಏನ್ ಮಾಡಿದ್ರೆ ಸ್ವೀಟ್ ಅನ್ನು ತಂದಿದ್ದಾರೆ. ಅಪ್ಪ ಅವರು ಕಿರೀಟ ಪೂಜೆ ಹಾಕಿ ನೀವು ಪೂಜೆ ಮಾಡ್ಬೇಕು, ನೀವು ಮೇಲ್ ಬರ್ಬೇಕು ಅಂತಂದೇಳಿ ಸಚ್ಚಿದಾನಂದ ಸ್ವಾಮಿಗಳು ಫೋನಿನ ಮೇಲೆ ದೂರವಾಣಿ ಮುಖಾಂತರವಾಗಿ ಹೇಳ್ತಾ ಬಂದ್ರು. ನಮಗೆ ಇಲ್ಲಿಗಿಂತಲೂ ಅಲ್ಲಿ ಬಹಳ ಖುಷಿ ಅಂತ ತಿಳ್ಕೊಂಡ್ರು ಸಹ ಅಪ್ಪ ಅವರ ಒಂದು ಒತ್ತಾಯದ ಮೇರೆಗೆ ಇಲ್ಲಿ ಬಂದಿದ್ದ ಪುಣ್ಯಾತ್ಮರೇ. ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ನೀವೇ ಕಾರಣ, ನೀವು ಕಾರಣ. ಯಾಕಂತ ಕೇಳ್ತಾ ಇದ್ರೆ ಈ ಮಠದಲ್ಲಿ ಯಾವ ಕಾಂಪ್ಲೆಕ್ಸ್ ಇಲ್ಲ, ಯಾವ ಆಸ್ತಿ ಇಲ್ಲ, ಯಾವ ಆದಾಯವೂ ಕೂಡ ಇಲ್ಲ. ಸುಮಾರು ಒಂದು 25-30 ಲಕ್ಷದ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದ್ರೆ ಅದಕ್ಕೆ ಶಕ್ತಿ ಯಾರು ಅಂದ್ರೆ ಭಕ್ತರೇ. ಆ ಭಕ್ತರ ಶಕ್ತಿಯಿಂದಲೇ ಇವೆಲ್ಲವೂ ಕೂಡ ನಡೀತಾ ಇದಾವೆ. ಏನು ಅದಕ್ಕೆ ನಾವು ತುಲಾಭಾರಗಳನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದಾಗ ದಂಡು ಬಂದು ನೀವೆಲ್ಲರೂ ಕೂಡ ತುಲಾಭಾರಗಳನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಭವ್ಯವಾಗಿರ್ತಕ್ಕಂಥ ವೇದಿಕೆಯನ್ನು ನಿರ್ಮಾಣ ಮಾಡಿದಿರಿ, ಭವ್ಯವಾಗಿರ್ತಕ್ಕಂಥ ಶಾಮಿಯನ್ನು ಹಾಕ್ಸಿದಿರಿ ಮತ್ತು ಅಮೃತಪ್ರಾಯವಾಗಿರ್ತಕ್ಕಂಥ ದಾಸೋಹವನ್ನು ಮಾಡ್ತಾ ಇದ್ದೀರಿ. ನೂರಾರು ಹಳ್ಳಿಯಿಂದ ನೀವೆಲ್ಲರೂ ಕೂಡ ಬಂದಿದ್ದೀರಿ. ನೀವೆಲ್ಲರ ಮುಖಗಳನ್ನು ನಾವು ನೋಡ್ತಾ ಇದ್ದೀವಿ. ಭವ್ಯವಾಗಿರ್ತಕ್ಕಂಥ ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥವ್ರು ನೀವೆಲ್ಲರೂ. ನಿಮ್ಮ ಊರಿಗೆ ಬಂದಾಗ ಅದೆಂಥ ವೇದಿಕೆ ಅಕ್ಕಿಯಾಲೂರಿನಲ್ಲಿ, ಅದೆಂಥ ವೇದಿಕೆ ಹಾನಗಲ್ಲಲ್ಲಿ, ಅದೆಂಥ ವೇದಿಕೆ ಹಾವೇರಿಯಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡ್ತಕ್ಕಂಥವ್ರು ನೀವು ಕೆಳಗಡೆ ಕೂತ್ಕೊಂಡಿದ್ರಿ, ಅಲ್ಲೆಲ್ಲ ನಿಂತಿದ್ರಿ, ಕೊನೆಯಲ್ಲಿ ನಿಂತಿದ್ರಿ. ಒಂದು ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿದ್ದೀರಿ, ದೊಡ್ಡ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿದ್ದೀರಿ. ಆದ್ರೂ ಸಹ ತೆಳಕ್ ಕೂತಿದ್ರಿ. ಯಾಕೆ? ಪೂಜ್ಯರು ಬಹಳ ದೂರದಿಂದ ಬಂದರೆ ಅವ್ರ ಮಾತು ಕೇಳಬೇಕು ಅಂತಂದ್ರೆ ನೀವೆಲ್ಲರೂ ಕೂಡ ಈ ವೇದಿಕೆ ಬಂದ್ರೆ ಹಿಡಿಸ್ಲಿಕ್ಕೆ ಆಗ್ತದ? ಇಲ್ಲ, ಕುಂದ್ಲಿಕ್ಕೆ ಆಗಲ್ಲ. ಆದ್ರೆ ನೀವೆಲ್ಲರೂ ಕೂಡ ಏನು ಅಂತಂದ್ರೆ ಅಪ್ಪ ಅವ್ರ ಮಾತು ಕೇಳಬೇಕು, ಅಪ್ಪ ಅವ್ರ ಆಶೀರ್ವಚನ ಕೇಳಬೇಕು ಅಂತಂದೇಳಿ ಕುಂತಿದ್ದೀರಿ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಪರಮ ಪೂಜ್ಯರು ಮತ್ತು ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಹಿಂಭಾಗದಲ್ಲಿ ಬಲಭಾಗದಲ್ಲಿ ಕೂಡ ನಮ್ಮ ಸಿದ್ದರಾಮ ಜಯಂತಿಯ ಆಚರಣೆ ಮಾಡತಕ್ಕಂಥ ಚಿಕ್ಕವಾಸನಿನ ಸಕಲ ಸದ್ಭಕ್ತರು, ನಮ್ಮ ಅಡವಿಯವರು, ಅವರು ಸಹ ಒಂದು ವಿಘ್ನೇಶ್ವರ ಮಂದಿರವನ್ನು ಇಲ್ಲಿ ನಿರ್ಮಾಣ ಮಾಡಿದರೆ. ಅದು ಅಲ್ಲದೆ ಸುಮಾರು ದಿವಸದಿಂದ 2-3 ಕಾರುಗಳನ್ನು ನಮ್ಮ ಮಠದಲ್ಲಿ ಬಿಟ್ಟಿದ್ದಾರೆ. ಅವರು 2-3 ಕಾರುಗಳನ್ನು ಸತತವಾಗಿ ಇಲ್ಲಿ ಓಡಾಡಲಿಕ್ಕೆ ಬಿಟ್ಟಿದ್ದಾರೆ. ಈಗಾಗಲೇ 4-5 ಕಾರುಗಳು ನಮ್ಮ ಮಠದಲ್ಲಿ ನಿಂತಿದ್ದವು. ಬಹಳ ಜನ ಮಠದಲ್ಲಿ ಕಾರ್ ಅದರ ಓಡಾಡಿ, ಮಹಾತ್ಮರೆಲ್ಲರೂ ಕೂಡ ಅದ್ರ ಓಡಾಡಿದ್ರೆ ಏನಾಗ್ತದೆ ಅಂದ್ರೆ ನಮ್ಮ ವಾಹನಗಳು ಎಲ್ಲವೂ ಶುದ್ಧಿ ಆಗ್ತವೆ ಅಂತಂದು ಭಾವಿಸ್ಕೊಂಡು ದಾನ ರೂಪದಿಂದ ಎಲ್ಲರೂ ಬಿಟ್ಟಿದ್ರಿ. ನಮ್ಮ ಶಿವಲಿಂಗಪ್ಪ ಕಲ್ಲೂರವರಾಗಲಿ ಹಾಗೂ ನಮ್ಮ ತಿಳುವಳ್ಳಿಯಲ್ಲಿ ದಾನಿಯಲ್ಲಿ ಮಹಾದಾನಿ ಎಲ್ಲಿ ನನ್ನ ಹೆಸರು ಎತ್ಬೇಡ್ರಿ ಅಂತಾರೆ. ಕೈ ಕಟ್ಟಿಗೆ ಕುಂತಿದ್ದಾರೆ, ಹಳದಿ ಬಟ್ಟೆಯಲ್ಲಿ ಇದಾರೆ, ಅವ್ರ ಹೆಸರು ಹೇಳ್ಬೇಡ್ರಿ ಅಂತಾರೆ. ಎಲ್ಲಿ ಹೋದ್ರು ಕೂಡ ನೋಡ್ರಿ ಈಗ ಹೆಸರು ಹೇಳ್ತಾರೆ ಅಂತ ಕುಬ್ಜೋಯ ಕುಂತಿದ್ದಾರೆ. ಬಿರಾದರ್ ಸರ್, ಬಸಕೊಂಡು ಬಿರಾದರ್ ಸರ್ ಅಂತಂದೇಳಿ ಹೊಂಕಣಕ್ಕೆ ಅವರಿಗೂ ಕೂಡ ಅವಿನಾಭಾವ ಸಂಬಂಧ ಎಷ್ಟು ಸಾರಿ ಕಾರ್ಯಕ್ರಮಕ್ಕೆ ಹೋದ್ರು ಕೂಡ ಎಂದು ವೇದಿಕೆ ಹೆಚ್ಚಿದ್ದಿಲ್ಲ. ಅವರು ಇವತ್ತು ಒತ್ತಾಯ ಮಾಡೋದ್ರಿಂದ ಬರ್ರಿ ಅಂತಂದೇಳಿ ಅವ್ರು ಕರ್ಕೊಂಡು ಬಂದ್ರಿಂದ ವೇದಿಕೆ ಎತ್ತಿದ್ದಾರೆ. ಗುಪ್ತವಾಗಿ ದಾನವನ್ನು ಮಾಡ್ತಕ್ಕಂಥ ಪುಣ್ಯಾತ್ಮರವರು ನಮ್ಮ ಮುಷಪ್ನವ್ರು ಸರ್ ಒಂದು ತಿಂಗಳಲ್ಲಿ ಸಿದ್ಧಾರೂಢ ಚರಿತ್ರೆಯನ್ನು ಅಧ್ಯಯನ ಮಾಡಿ ಆ ಗ್ರಂಥದ ಲೋಕಾರ್ಪಣೆಯನ್ನು ಮಾಡಿದರೆ. ಹಗಲು ರಾತ್ರಿ ಶಾಲೆಗೆ ಹೋಗ್ತಾನೆ ಆ ಗ್ರಂಥವನ್ನು ರಚನೆ ಮಾಡಿ ಲೋಕಾರ್ಪಣೆ ಮಾಡಿದರೆ. ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ನಮ್ಮ ದೊಡ್ಡಮನಿ ಸರ್ ಅವರಾಗಲಿ, ನಮ್ಮ ಚಿಕ್ಕಬಾಸೂರಿನ ಜಯಣ್ಣ ಜಗದೀಶಣ್ಣವರು, ಬಹಳ ಜನ ನಮ್ಮ ಹೆಸರು ನಾವು ಅದರ ಬಾಯಲ್ಲೇ ಬರಲಿ ಅಂತ ಹೇಳ್ತಾರೆ. ಅವ್ರು ಸುಮ್ಮನೆ ಸೊನ್ನೆ ಮಾಡ್ತಾ ಇದ್ದಾರೆ, ಬ್ಯಾಡ್ರಿ ಇದ್ದಾರೆ ಅಂತಂದೇಳಿ. ಎಲ್ಲರೂ ಕೂಡ ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾವಿಸಿದ್ರಿ. ಬಹಳ ಏನು ಸಮಯ ತೆಗೆದುಕೊಳ್ಳೋದಿಲ್ಲ. ಅಪ್ಪ ಅವರು ಬಹಳ ವಿದ್ವಾಂದ್ರಿದ್ದಾರೆ. ಅವರ ಅಪ್ಪ ಅವರ ನಮ್ಮ ಅಭಿನವ ಸಿದ್ಧಾರೂಢಪ್ಪಗಳು 2 ಸಂಪ್ರದಾಯಗಳನ್ನ ಬೆಸೆಯುವ ಗುರುಗಳು ಅಂದ್ರೆ ಅವ್ರು ಅನ್ಬೇಕು ನಾವು. ಬಹಳ ದೊಡ್ಡ ಕಾರ್ಯಕ್ರಮ ಬಿಜಾಪುರದಲ್ಲಿ ಮತ್ತು ಕಾರವಾರ ಮಠದಲ್ಲಿ ಬಹಳ ದೊಡ್ಡ ಪರಂಪರೆ ಇದೆ. ಆ ದೊಡ್ಡ ಕಾರ್ಯಕ್ರಮದೊಳಗೆ ಅವರ ಮಠದಲ್ಲಿ ಹೇಗಿದೆ ಅಂತಂದ್ರೆ ಆ ಕಾರ್ಯಕ್ರಮ ನಡೀತಕ್ಕಂಥ ಜಾಗವನ್ನು ನೋಡ್ಬೇಕು ನೀವು. ಬಿಜಾಪುರದಲ್ಲಿ ಆಗಲಿ, ಷಣ್ಮುಖಾರೂಢ ಮಠದ ಬಿಜಾಪುರದಲ್ಲಿ ಆಗಲಿ ಅಥವಾ ಶಾಂತಾಶ್ರಮದಲ್ಲಿ ಆಗಲಿ ಬಹಳ ಶಿಸ್ತು, ಭವ್ಯವಾಗಿರ್ತಕ್ಕಂಥ ಏನು ಆಡಿಟೋರಿಯಂ ಅಂತಿರಲ್ಲ ಅಂತ ಆಡಿಟೋರಿಯಂ ಅನ್ನ ತಯಾರು ಮಾಡಿದ್ದಾರೆ. ಶಾಂತ ರೀತಿಯಿಂದ ಎಲ್ಲರೂ ಕೂಡ ಅಧ್ಯಾತ್ಮವನ್ನು ಕೇಳಬೇಕು ಅಂತಹದ್ದೊಂದು ದೊಡ್ಡ ಮಂದಿರಗಳನ್ನ ದೊಡ್ಡಪ್ಪ ಅವರು ಕಟ್ಟಿದ್ದಾರೆ. ಅಂಥದ್ರಲ್ಲಿ ಒಂದು ಗುರು ಪರಂಪರೆ, ಒಂದು ವಿರಕ್ತ ಪರಂಪರೆ, ಒಂದು ಆರೂಢ ಪರಂಪರೆಯನ್ನ 3 ಪರಂಪರೆಯನ್ನ ಬೆಸೆದು ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದರು. ಎಷ್ಟು ಲಕ್ಷ ಕೊಟ್ಟಿರ್ಬೇಕು ಅಂತಂದ್ರೆ ಅದು ಕಾಣಿಕೆಯನ್ನು ಕೊಟ್ಟಾಗ ಅಪ್ಪವ್ರನ್ನ ಕೇಳಿದ್ವಿ ನಾವು, ಅಪ್ಪವ್ರು ಎಷ್ಟು ಕೊಟ್ಟಿದ್ದೀರಿ ಅಂತಂದ್ರೆ
ನೀವು ಈ ಕಾರ್ಯಕ್ರಮಕ್ಕೆ ಖರ್ಚು ಮಾಡಿರಕ್ಕಲ್ಲ ಅಷ್ಟು ದುಡ್ಡನ್ನು ಬರೀ ಮಹಾತ್ಮರಿಗೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಅಪ್ಪ ಅವರು ಹಿಂದಿನಕ್ಕೆ. ಮಹಾತ್ಮರು ಬರಬೇಕು, ಮಹಾತ್ಮರ ಪ್ರವಚನ ನಡೀಬೇಕು. ಹೀಗೆ ಅಪ್ಪ ಅವರ ಸಂಕಲ್ಪವೂ ಕೂಡ ಹಾಗಾಗಿದೆ. ಅನೇಕ ಪೂಜ್ಯರನ್ನು ಕರೆದು ಪ್ರವಚನವನ್ನ ಮಾಡುತ್ತಾ ಇದ್ದಾರೆ. ಅಂತಹ ಪರಮ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯುವುದು ಬಹಳ ಬಹಳ ಖುಷಿ ತಂದಿದೆ. ಪುಣ್ಯಾತ್ಮರೇ, ಹೆಚ್ಚು ನಾವು ಮಾತಾಡೋದಿಲ್ಲ. ಅಪ್ಪ ಅವರ ಆಶೀರ್ವಚನವನ್ನ ತಾವು ಯಾರು ಕೂಡ ಶಾಂತಿ ರೀತಿಯಿಂದ ಶಾಂತಿ ಕದಡದ ಹಾಗೆ ಶಾಂತಿ ರೀತಿಯಿಂದ ಕುತ್ಕೊಳ್ರಿ. ದಿನನಿತ್ಯದ ಊಟ ಮಾಡೋದು, ಉಣ್ಣೋದು, ತಿನ್ನೋದು, ಮಾತಾಡೋದು. ಅಲ್ಲಿ ಹೋದ್ಮೇಲೆ ಈಗೆಲ್ಲ ನೀವೆಲ್ಲ ಮಾತಾಡ್ತೀರಿ ಅಲ್ಲಿ ಹೋಗಿ, ಇದ್ನೆಲ್ಲಿ ಕೊಟ್ರು, ಚಿಕ್ಕ ಮಗಳೆಲ್ಲಿ ಕೊಟ್ಟೆ, ದೊಡ್ಡ ಮಗಳೆಲ್ಲಿ ಕೊಟ್ಟೆ, ಏನು ಉಂಡೆ, ಏನು ತಿಂದೆ, ಇದೆ ಅಲ್ಲ ದಿನ ಬೆಳಕರಿದ್ರು. ಅದೆಲ್ಲ ಇದ್ದೇ ಇದೆ. ಈ ಮಾತುಗಳು ಸಿಗೋದಲ್ಲ, ಅಧ್ಯಾತ್ಮದ ಮಾತು. ಅಪ್ಪ ಅವರು ಸಾಕಷ್ಟು ಭಾಷೆಗಳಲ್ಲಿ ತಲ್ಲೀನರಾಗಿರ್ತಕ್ಕಂಥ ಭಾಷೆಗಳನ್ನು ಪರಿಣಿತರುಳ್ಳವರು. ಹಿಂದಿ, ಇಂಗ್ಲೀಷು, ಮರಾಠಿ, ಎಲ್ಲ ಸಂಸ್ಕೃತ ಎಲ್ಲ ಭಾಷೆಗಳನ್ನು ಅರ್ಥತ್ತವರು ತರ್ಜುಮೆ ಮಾಡ್ತಕ್ಕಂಥ ಶಕ್ತಿ ಉಳ್ಳವರು. ಅನೇಕ ಗ್ರಂಥಗಳನ್ನು ರಚನೆ ಮಾಡಿರ್ತಕ್ಕಂಥವ್ರು. ಅಪ್ಪ ಅವರು ಸಹ ಅದಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ. ನಿಮಗೆ ಹೆಚ್ಚು ನಾವು ಹೇಳೋದಿಲ್ಲ, ಅಂದರೆ ನಿಮಗೆ ಹೆಚ್ಚು ಏನು ಭಾಳ ಹೇಳಕ್ಕೆ ಹೋಗೋದಿಲ್ಲ. ಶಾಂತ ರೀತಿಯಿಂದನ ಆ ನುಡಿಮುತ್ತುಗಳನ್ನು ಕೇಳಿ ನಿಮ್ಮ ಜೀವನದೊಳಗೆ ಸಾರ್ಥಕ ಆಗ್ರಿ. ಇದು ಶಾಸ್ತ್ರದ ವಿಷಯ ಇವತ್ತಿಟ್ಟಿರೋದು. ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ. ಶಾಸ್ತ್ರದ ವಿಷಯ ಅಪ್ಪ ಅವರು ಹೇಳಿದ ಹಾಗೆ. ಆದರೂ ಕೂಡ ಅಪ್ಪ ಅವರು ತಮ್ಮನ್ನೆಲ್ಲ ನಗಿಸ್ತಾನೆ ಅಷ್ಟೊಂದು ಗಡಚಾಗಿರ್ತಕ್ಕಂಥ ವಿಷಯವನ್ನ ನಿಮಗೆ ತಿಳಿಯಾಗಿ ತಿಳಿಸಿದ್ದಾರೆ. ಅಪ್ಪ ಅವರು ಸಹ ನಿಮ್ಮನ್ನು ಕುರಿತು ಉಪದೇಶವನ್ನು ಮಾಡ್ತಾರೆ. ಹೆಚ್ಚು ನಾವು ಸಮಯ ತಗೊಳ್ಳೋದಾಗ ಅಪ್ಪ ಅವರಿಗೆ ಸಮಯವನ್ನು ಕಲ್ಪಿಸಿಕೊಟ್ಟು ನಮ್ಮ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದು